ಅಣ್ಣ IPL ನಡೀತಾ ಇದೆ, ಅದು ಎಲ್ಲಾ ತಂಡನೂ ಚೆನ್ನಾಗಿ ಆಡ್ತಿದೆ. ಅದರಲ್ಲಿ ಈಗ 6 ಮ್ಯಾಚ್ ಆಡಿದೆ, ಅದು RCB 6 ಮ್ಯಾಚ್ ಅಲ್ಲಿ ಒಂದೇ ಗೆದ್ದಿರೋದು. ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇದಾರಣ. ಏನ್ ಹೇಳ್ತಾರೆ? ನನಗೂ ಸುಮಾರು ವಿಡಿಯೋಗಳು ನೋಡ್ತಾ ಇದ್ದೆ ನಾನು. ಸುಮಾರು ಜನ ಆದ್ರೆ ಒಂದ್ 90 ಭಾಗ ಏನೇ ಆಗ್ಲಿ ನಾವ್ RCB ಫ್ಯಾನ್ಸ್ ಅಂತಾರೆ. ಒಂದ್ 10 ಭಾಗ ಅಯ್ಯೋ ನೋಡಿ ನೋಡಿ ಸಾಕಾಗೈತೆ ನಮ್ಕ ಇದು ಅಂತ. ನಾನು ಎಲ್ರಿಗೂ ಹೇಳೋದು ಒಂದೇನೇನೆ, ನಾನು ನಮ್ಮ ಎತ್ತು ಸ್ಟೈಲ್ ಅಲ್ಲಿ ಹೇಳ್ತೀನಿ, ಎತ್ತು ಇದ್ರಲ್ಲಿ ಇವಾಗ ಒಂದು ಓರಿ ಒಂದ್ಸಲಿ ಚಾಂಪಿಯನ್ ಮಾಡ್ತಿರ್ತದೆ, ಇನ್ನೊಂದ್ಸಲಿ ಫಸ್ಟ್ ರೌಂಡ್ಗೆ ಸೋತಾಗಿರ್ತದೆ. ಹಂಗಂತ ಅಂದ್ಬಿಟ್ಟು ಓರಿ ಮಾರಾಕ್ತಿರ ಇಲ್ಲ, ಅದ್ರ ಮೇಲೆ ಅಭಿಮಾನ ಕಮ್ಮಿ ಆಗ್ತದ ಇಷ್ಟೇ. RCBನೇ. ಅದ್ರಲ್ಲೂ ಕೊಹ್ಲಿ ವರ್ಕ್ ನಂಗೆ ಗ್ರೇಟ್ ಅನ್ಬೇಕು. ಅದು ನಾನು ಮೊನ್ನೆ ನೋಡ್ದೆ, ಆ ಟೀಮಲ್ಲಿ ಇರೋರು ಎಲ್ಲರೂ ಚೇಂಜ್ ಆಗವ್ರೆ, ಕೊಹ್ಲಿ ಒಬ್ರೇ ಇರೋದು. ಅವ್ರು ಸ್ಟಾರ್ಟಿಂಗ್ ಇಂದ ಇವತ್ತವರೆಗೂ ಒಂದೇ ರೇಂಜ್ ಅಲ್ಲಿ ಆಡ್ಕೊಂಡ್ ಬರ್ತಾ ಇರೋದು. 10-11 ಜನ ಇರ್ಬೇಕಾಗಿರೋ ಟೀಮಲ್ಲಿ ಒಬ್ಬನ ಕಷ್ಟ ಬಿದ್ಕೊಂಡು ಬಂದ್ರೆ ಇನ್ನು 10 ಜನ ಹೆಂಗೆ ಹೇಳ್ಕೊಂಡ್ ಬರಕ್ ಸಾಧ್ಯ? ಆಮೇಲೆ ಆ ಟೀಮ್ ಓನರ್ಸ್ ಯಾರಿದ್ದಾರೆ, ನಾನು ಅವ್ರು ಕೇಳ್ಕೊಳೋದೊಂದು, ಎಲ್ರು ಹೇಳ್ತಾ ಇದ್ದೆ ಎಲ್ಲಾರ್ಗು ಆಯ್ಕೊಂಡ್ ಬಿಟ್ಟಿರೋ ಇವ್ರನ್ನ ಕರ್ಕೊಂತಾರೆ, ಅದ್ರ ಬಗ್ಗೆನೂ ಅವ್ರು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕು. ಅದ್ರಕ ಟೀಮು ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ, ಎದುರಾಳಿ ತಂಡನ ಇಲ್ಲ ಯುದ್ಧ ಮಾಡಕ್ ಹೋದವಾಗ ಸಮರ್ಥ ಇದ್ರೆ ಯುದ್ಧ ಗೆಲ್ಲಕ್ ಆಗೋದು ಅಲ್ವಾ? ಅದ್ರಲ್ಲೂನು ಅಲ್ಲಿರೋನ್ಕ ಅವ್ನ್ ಎಲ್ಲಿ ಹೊಡೆದ್ರೆ ಅವ್ನು ಸೋಲ್ತಾನೆ ಅನ್ನೋದು ಎದುರಾಳಿ ಗೊತ್ತಿ ಇರ್ಬೇಕು. ಇವಾಗ ಈ ಟೀಮ್ ಅಲ್ಲಿ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಿರ್ತದೆ, ಇವಾಗ ನಮ್ ಟೀಮಲ್ಲಿ ಎಲ್ಲ ಇವರೇ ಇರೋದು, ಕೊಹ್ಲಿ ಒಬ್ಬರೇ ಇರೋದು ಅನ್ನೋದು. ಆ ಕಾರಣಕ್ಕೆ ನೆಕ್ಸ್ಟ್ ಏನಾದ್ರು ಇವ್ರು ಬೈಯಿಂಗ್ ಮಾಡ್ಬೇಕಾದ್ರೆ, ಯಾಕಂತಂದ್ರೆ RCB ಫ್ಯಾನ್ಸ್ ಅವ್ರೆ ಅಂತ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಇದ್ ಮಾಡ್ಬಾರ್ದು. ಓನರ್ಸ್ ಮೇನ್ ಅವ್ರದೇ ಇರೋದು ಇದ್ರಲ್ಲಿ ಅಲ್ವಾ? ಫ್ಯಾನ್ಸ್ ಪ್ರಾಣ ಬಿಟ್ಕೊಂತಾರೆ ಅಂತಂದ್ರೆ ಇವಾಗ ಕರೆಕ್ಟ್ 5 ಮ್ಯಾಚ್ ಇವಾಗ ಫೈನಲ್ಸ್ ಬಂದಿರೋ ಟೀಮು RCB ಅಂತಂದ್ರೆ ಕ್ರಿಕೆಟ್ ಇದ್ರಲ್ಲೇನೇನಿ ಇತಿಹಾಸ ಅಲ್ವಾ? ಅಂತ ಟೀಮ್ ನ ಅಷ್ಟು ಕಳಪೆಯಾಗಿ ಚೂಸ್ ಮಾಡೋ ಅಂತದ್ ಏನಿತ್ತು? ಕಳಪೆ ಅಂತ ನಾನು ಹೇಳಲ್ಲ, ಅಲ್ಲಿ ನೋಡ್ಕೊಂಡು ನಾನು ಹೇಳ್ತಾರೆ, ನನ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ನಾನು ಈ ತರ ಹೇಳ್ತಾ ಇದ್ದೆ, ಇವಾಗ ಎತ್ತದು ಅಷ್ಟೇನ, ನನ್ನ ಹತ್ರ ಒಂದು ಓಡ ಎತ್ತೈತೆ ಅಂತಂದ್ರೆ ಅದು ಸಿರ್ಸಾಮಾನ್ಯವಾಗಿರೋ ಎತ್ತ ಹಾಕಿದ್ರೇನೆ ಬಂಡಿ ಮುಂದಕ್ಕೆ ಹೋಗೋದು. ಒಂದು ಓಡ ಎತ್ಕ ಒಂದು ಓಡ್ದಿರ ಎತ್ತಾಕ್ಬಿಟ್ರೆ ಈ ಎತ್ತೋಲೆ ಸೋಲ್ತದೆ. ಅವಾಗ ನಾವು ಎತ್ ಮೇಲೆ ಅಭಿಮಾನ ಬಿಡಕತ್ತದ, ಇಲ್ಲ ಎತ್ನ ಹಗ್ಗ ಮುಗ್ದಾರ ಕೊಯ್ದು ಬಿಡಕತ್ತದ. ಇಷ್ಟೇ ಇರೋದು ವ್ಯತ್ಯಾಸ. ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ಕರ್ನಾಟಕ ಪ್ಲೇಯರ್ಗಳೇ ಇದಾರೆ ಎಷ್ಟೊಂದ್ ಜನ, ಅವ್ರನ್ನ ಯಾಕೆ ಆಡಿಸ್ತಿಲ್ಲ? ಯಾವ್ಯಾವ್ದೋ ಕಂಟ್ರಿಯಿಂದ ತಗೊಂಬಂದ್ ಈಗ ಮ್ಯಾಕ್ಸ್ವೆಲ್ಗೆ ಎಷ್ಟೋ ಕೋಟಿ ಇದ್ ಮಾಡ್ಕೊಂಡು ಒಂದು ಮ್ಯಾಚ್ ಆಡಿಲ್ಲ, ಎಷ್ಟೋ ಕೋಟಿ ಕೊಟ್ಟಿದಾರ. ಕರ್ನಾಟಕ ಪ್ಲೇಯರ್ಗಳು ಯಾವ್ರಲ್ಲ, ಇವ್ರು ಯಾಕೆ? ನಿಜ ಅದನ್ನೇ ನಾನು ಹೇಳೋದು. ಇಲ್ಲಿ ಏನ್ ಗೊತ್ತಣ್ಣ, ಆಮೇಲೆ ಇನ್ನೊಂದು ನೀವ್ ಅರ್ಥ ಮಾಡ್ಕೊಬೇಕು, ABD ಅವ್ರಕ ಅವ್ರು ಯಾವ್ದೋ ಕಂಟ್ರಿ ಇದ್ರು ನಾನು ಫ್ಯಾನೇನೆ. ಹೌದು. ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಟೀಮ್ ಅಂತ ನಾವ್ ನೋಡ್ಬೇಕು, ಇದ್ರೂ ನಾವು ಬಿಡ್ಬೇಕಣ್ಣ. ಇವಾಗ ನೀವು ಕೇಳಿದ ಪ್ರಶ್ನೆನಲ್ಲಿ ಉತ್ತರನೂ ಐತೆ, ಪ್ರಶ್ನೆನೂ ಐತೆ. ಇವಾಗ ಅವ್ರಕ ಬೆಂಗಳೂರ್ ಮೇಲೆ ಅಭಿಮಾನ ಇದ್ರೆ ಅವ್ರೇನೆ ಕಮ್ಮಿಗೆ ಬಂದು ಆಡ್ಬೋದಲ್ಲ, ಅರ್ಥ ಮಾಡ್ರಿ. ಹೌದಾ ಇಲ್ಲ? ಎರಡು ಅಲ್ಲೇ ಐತೆ. ನಾವು ಹಂಗೆ ಇದ್ ಮಾಡಕ್ ಭೇದ ಭಾವ ಮಾಡಕ್ ಆಗಲ್ಲ. ಟೀಮ್ ಅಂತಂದವಾಗ ಇವಾಗ ಗುಜರಾತ್ ಇವ್ರು ತಾನೆ ನಮ್ಮ ಕೊಹ್ಲಿ, ಅವ್ರು ಬಂದು ನಾವು ಬೆಂಗಳೂರಿಗೆ ಆಡ್ತಾ ಇರಲಿಲ್ಲ. ನಾವು ಅದನ್ನೆಲ್ಲ ಇದ್ ಮಾಡ್ಬೋದು. ನಾವು ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನಾವು ಮನುಷ್ಯತ್ವ ಕಳ್ಕೊಂಡ ಮೇಲೆ ಇವೆಲ್ಲ ನಾನು ಅದನ್ನೆಲ್ಲ ಎನ್ಕರೇಜ್ ಮಾಡಲ್ಲ. ನಾನು ಯಾವುದೇ ಒಂದು ಪಂಗಡ ಆಗಲಿ ಇಲ್ಲ ಒಂದು ಇದಕ್ಕಾಗ್ಲಿ ನಾನು ಮಾತಾಡಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ, ಫಸ್ಟ್ ಮನುಷ್ಯತ್ವ ಬೇಕು. ಮನುಷ್ಯನ್ಕ ಪ್ರಾಣ ಹೋಗ್ಬೇಕಾದ್ರೆ ಯಾವ್ದೋ ಕಂಟ್ರಿನಲ್ಲಿ ಹೋಗಿ ಇದು ಮಾಡ್ಕೊಂಡ್ ಬರಲ್ಲ, ಚಿಕಿತ್ಸೆ ತಕೊಂಡ್ ಬರ್ತಿರಲ್ಲ. ಹೌದಾ ಇಲ್ಲ ಅಣ್ಣ? 4-6 ದೇಶ ಓಡಾಡ್ತಿರಲ್ಲ, ಅದನ್ನೆಲ್ಲ ನಾವ್ ಹೇಳ್ಬಾರ್ದು. ಯಾಕಂದ್ರೆ ಅಭಿಮಾನ ಅನ್ನೋದು ಬಹಳ ದೊಡ್ಡದು. ಅಭಿಮಾನಕ್ಕ ಬೆಲೆನೇ ಕಟ್ಟಕ್ ಆಗಲ್ಲ ಅಲ್ವಾ? ಇವತ್ತು ABD ಫ್ಯಾನ್ಸ್ ಇದ್ದೀರಾ ಇಲ್ಲ? ಮತ್ತೆ ಬಂದವನೇ ಅಂತಂದ್ರೆ ಆ ಪಿಚ್ಚೆ ಇದಾಗ್ಬಿಡೋದು ಅಲ್ವಾ? ಅದನ್ನೇ ನಾನು ಹೇಳೋದು, ಆಯ್ಕೆ ಅನ್ನೋದು ಬೇಕಲ್ಲ. ಇವಾಗ ನನ್ನ ಮನೆನಾಗ ದನ ನಾನು ಕಟ್ತಾ ಇದ್ದೀನಿ, ನನ್ನ ಮನೆ ಹತ್ರ ಜನ ಬರ್ತಾರೆ ನೋಡಕ್ ಅಂತಂದಾಗ ನಾನು ಎಂತ ದನ ಕಟ್ಬೇಕು? ಲಾಯಕ್ ಆಗಿರೋ ದನ ತಾನೇ ಇರ್ಬೇಕು ಮನೆ ಹತ್ರ. ಹೌದಾ ಇಲ್ಲ? ಇಷ್ಟೇ ಇರೋದ್ ವ್ಯತ್ಯಾಸ. ನಿಮ್ಮ ಪ್ರಶ್ನೆಗಳಲ್ಲೇ ಉತ್ತರ ಐತೆ. ಯಾಕಂದ್ರೆ ಟೀಮ್ ಓನರ್ಸ್ ಮೇಲೆ ನಂಬಿ ಹಾಕಲ್ಲ ಯಾರುನು, ಅಂದ್ರೆ ಅವ್ರು ತಕೊಂಡಿರ್ಬೇಕು ಟೀಮ್ನ. ಬಟ್ ಟೀಮ್ ಮೇಲೆ ಗೌರವ ಇಟ್ಟು ಫ್ಯಾನ್ಸ್ ಆಗಿರೋದು, ಅದನ್ನ ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಣ್ಣ? ಇವಾಗ ಅಷ್ಟು ನೀವು ಸೋಲ್ತಾ ಇದ್ರೆ ನೆಕ್ಸ್ಟ್ ಅಲ್ಲಿ ಓಪೆ ಹೋಗ್ಬಿಡ್ತದೆ ಟೀಮ್ ಮೇಲೆ ಅಲ್ವಾ? ಅಷ್ಟು ಓಪ್ ಕಳ್ಕೊಂಡಂಗ್ ಮಾಡ್ಕೊಂಬೇಡ್ರಿ ಅಂತ ನಾನು ಹೇಳ್ತೀನಿ. ಆಮೇಲೆ ಕೊಹ್ಲಿ ಅವ್ರಿಗೆ ಯಾವತ್ತೂ ಒಂದು ಸೆಲ್ಯೂಟ್ ಇರ್ತೈತೆ.